ಕೆರೆಯಲ್ಲಿ ನೀರು ತುಂಬಬೇಕಂತೇಳಿ ಈ 5 ತಾಲೂಕುಗಳು ಭಾಳ ಯಶಸ್ವಿಯಾಗಿ ನಮ್ಮ ರೈತ ಸಂಘಟನೆಗಳು ಬೀದಿಗಳು ಈಗ 5 ತಾಲೂಕುಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟು ಎಚ್ಚರಿಕೆ ಕೊಟ್ಟು ರಾಜ್ಯ ಸರ್ಕಾರ 5,000 ಕೋಟಿ ಹಣವನ್ನು ಮೀಸಲಿಡಲೇಬೇಕು. ಈಗ ಭಾಳಷ್ಟು ನಮ್ಮ ಜಿಲ್ಲೆ ಅಂತರ್ಜಲದಲ್ಲಿ ಭಾಳ ಕೊಂಡೋಗಿದೆ, ಡೇಂಜರ್ ಝೋನಲ್ಲಿದೆ. ನಮ್ಮ ಕೇಂದ್ರ ಅಂತರ್ಜಲ ಮಂಡಳಿಯವರು ಅಧ್ಯಯನದ ಪ್ರಕಾರ 144% ನಾವು ಅಂತರ್ಜಲವನ್ನು ಉಪಯೋಗಿಸ್ತೇವೆ. 100% ಉಪಯೋಗಿಸಿದ್ರೆ ಕಷ್ಟ, 144% ನಾವು ಅಂತರ್ಜಲವನ್ನು ಉಪಯೋಗಿಸ್ತಂತ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆ ಕೇಂದ್ರ ಅಂತರ್ಜಲ ಮಂಡಳಿಯವರು ವರದಿ ಕೊಟ್ಟಾರೆ. ವರದಿ ಪ್ರಕಾರ ನಮ್ಮ ರಾಜ್ಯದ 5 ಜಿಲ್ಲೆ ಡೇಂಜರ್ ಝೋನಲ್ಲಿದೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ 5 ಜಿಲ್ಲೆ ಭಾರಿ ಅಪಾಯಕಾರಿ ಅಂತ ವರದಿ ಕೊಟ್ಟಿದ್ದಾರೆ. ಆ ಥರ ಆದಮೇಲೆ ನಮಗೆ ಮುಂದೆ ಬೋರಲ್ಲಿ ನೀರೇ ಬರಲ್ಲ. 2027 ನಾವು ನೀರು ಕೆರೆ ತುಂಬಿಸ್ತವ್ರೆ, ಯಾವ ಬೋರಲ್ಲೂ ನೀರು ಬರಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆ ಜನ ಅದಕ್ಕೆ. ಹಾಗಾಗಿ ಭದ್ರಾ ಮೇಲ್ದಂಡೆ ಜಾರಿ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಕೊಡಬೇಕು. ನರೇಂದ್ರ ಮೋದಿಯವರೇ ಬಂದು ನಮಗೆ ಇಲ್ಲಿ ಆಶ್ವಾಸನೆ ಕೊಟ್ಟು ಚುನಾವಣೆಯಲ್ಲಿ ಮತವನ್ನು ಪಡ್ಕೊಂಡಂಥವರು ಹೋಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲಿ ಕೂಡ ಮಂಡನೆ ಮಾಡಿದರು. ಕೇಂದ್ರ ಬಜೆಟಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ₹1 ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ 5,300 ಕೋಟಿ ಹಣ ಬಿಡುಗಡೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಈ ಬಜೆಟ್ 5,000 ಕೋಟಿ ಇರಬೇಕು. 10,000 ಕೋಟಿ ಇಟ್ಟರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೆಲಸಗಾರರು ಆಗ್ತವೆ. ಯಾಕಂದರೆ ಇನ್ನೂ ಭಾಳಷ್ಟು ನಮ್ಮ ಜಿಲ್ಲೆ ಒಳಗೆ ಯಾವ ಕೆರೆಗೂ ಲಿಂಕ್ ಲೈನ್ ಆಗಿಲ್ಲ ನೀರು ತುಂಬಿಸೋಕ್ಕೆ. ಮೇನ್ ಲೈನ್ ಮಾತ್ರ ಸ್ವಲ್ಪ ಬಂದಿದೆ, ತರೀಕೆರೆ ಮಾಡ್ಕೊಂಡು ಮುಂದೋಗೋದಿದೆ, ಹಿರಿಯೂರು ತಾಲೂಕಲ್ಲಿ ಆಗಿಲ್ಲ. ಹಂಗಾಗಿ ದುಡ್ಡು ಜಾಸ್ತಿ ಕೊಡು. ಈಗ ನಮ್ಮದು ಯೋಜನೆ ಗಾತ್ರ 27,000 ಕೋಟಿ ಹೋಯ್ತು. ಅಲ್ಲಿ 23,000 ಕೋಟಿ, 21,000 ಕೋಟಿ, 27,000ಕ್ಕೆ ನೆಕ್ಸ್ಟ್ ಯೋಜನೆ ಗಾತ್ರ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ತುರ್ತಾಗಿ ಹಣ ಬಿಡುಗಡೆ ಮಾಡಿದ್ರೆ ಆಗಲ್ಲ ಅಂತೇಳಿ ನಾವೀಗ ಎಲ್ಲ ತಾಲೂಕು ಬಂದಾದ್ಮೇಲೆ, ಎಲ್ಲ ತಾಲೂಕು ರೆಡಿ ಆದಮೇಲೆ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಖ್ಯ ಹಾಕಿ ಅಲ್ಲಿ ಸಂಬಂಧಪಟ್ಟಂಥ ಸಚಿವರು ಬಂದು ಮನವಿ ಪತ್ರ ತಗೊಂಡು ಈಗ ಅವರೆಲ್ಲ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಪತ್ರ ಕೊಡ್ಲಿಕ್ಕೆ ಹೋಗ್ಯಾರ. ಈಗ ನಾವು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಂತೇಳಿ ಬರುವ 23ನೇ ತಾರೀಕು ಸೋಮವಾರ MP ಅವರ ಕಚೇರಿ ಮುಂದೆ ಧರಣಿ ಮಾಡಬೇಕು ಹೋಗಿ ನಾವು ಅಂತಂದೇಳಿ ಮಾಡಿದ್ವಿ. ಬರುವ 23ನೇ ತಾರೀಕು ಜಿಲ್ಲೆಯ 6 ತಾಲೂಕಿನ ರೈತರು ಸಂಸದರ ಮನೆ ಮುಂದೆ ಒಂದು ಧರಣಿ ಮಾಡ್ತೀವಿ. ಧರಣಿ ಮಾಡಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ತೀವಿ. ಮಾರ್ಚ್ ಒಳಗಾಗಿ ಕೇಂದ್ರ ಸರ್ಕಾರ ನೀವು ಘೋಷಣೆ ಮಾಡಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ಕ್ರಮ ವಹಿಸದೇ ಇದ್ದರೆ ನಾವು ಏಪ್ರಿಲ್ ತಿಂಗಳು ಮೊದಲೇ ವಾರ ಜಂತರ್ ಮಂತರಲ್ಲಿ ಒಂದು 5,000-6,000 ಜನ ಬಂದು ನಾವು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಒಂದ್ಸಲ ನಮ್ಮ ಕ್ಷೇತ್ರದ MP ಅವರಿಗೆ, ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಭರವಸೆ ಕೊಟ್ಟಿದ್ದರು, ನಾನು ಚುನಾವಣೆ ಗೆದ್ದು 3 ತಿಂಗಳೊಳಗಾಗಿ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಅದ್ರ ಬಗ್ಗೆ 2 ವರ್ಷ ಆದರೂ ಯಾವುದೇ ಅದ್ರ ಬಗ್ಗೆ ಕಾಣ್ತಿಲ್ಲ. ಸುಮ್ಮನೆ ಅವ್ರು ಹೋಗಿ MP ಅವರಿಗೆ ನಾವು ಮುಖ್ಯಮಂತ್ರಿಗೆ, ಪ್ರಧಾನಮಂತ್ರಿಗೆ ಹೇಳಿ ಎಲ್ಲ ಅದನ್ನು ಹಣ ಬಿಡುಗಡೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಅವರು ಯಾವುದೂ ಮೊನ್ನೆ ಅಧಿವೇಶನದಲ್ಲಿ ಕೂಡ ಮಾತಾಡಿಲ್ಲ ಹಣ ಬಿಡುಗಡೆ ಮಾಡೋ ವಿಚಾರವಾಗಿ. ಕಾಲ ಬಂದಿತ್ತು ಅಂತ ಕೂಡ ಪತ್ರಿಕೆ ಮಾಧ್ಯಮದವರು ಎಲ್ಲ ಕಡೆ ಪ್ರಚಾರ ಮಾಡಿರೋದು ಸರ್ಕಾರಕ್ಕೆ, ಅಧಿಕಾರಿಗಳಿಗೂ ಕೂಡ ಒಂದು ಬಿಸಿ ಮುಟ್ಟಂಥ ಕಾರ್ಯಕ್ರಮ ಆಗಿದೆ. ಆ ಕಾರಣದಿಂದ ಈಗ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮುಂದೆ ಏನು ಮಾಡಬೇಕು, ಏನಿಲ್ಲ, ಯಾವ ಕಾರ್ಯಕ್ರಮಗಳು ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಾಗಬೇಕು ಮತ್ತು ಎಲ್ಲ ಮಣ್ಣಿನ ಕೆರೆಯಲ್ಲಿ ನೀರು ತುಂಬಬೇಕು ಅಂತೇಳಿ ಈ 5 ತಾಲೂಕಲ್ಲೂ ಭಾಳ ಯಶಸ್ವಿಯಾಗಿ ನಮ್ಮ ರೈತ ಸಂಘಟನೆಗಳು ಬೀದಿಗಳು ಈಗ 5 ತಾಲೂಕುಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಟ್ಟು ಎಚ್ಚರಿಕೆ ಕೊಟ್ಟು ರಾಜ್ಯ ಸರ್ಕಾರ 5,000 ಕೋಟಿ ಹಣವನ್ನು ಮೀಸಲಿಡಲೇಬೇಕು. ಈಗ ಭಾಳಷ್ಟು ನಮ್ಮ ಜಿಲ್ಲೆ ಅಂತರ್ಜಲದಲ್ಲಿ ಭಾಳ ಕೊಂಡೋಗಿದೆ, ಡೇಂಜರ್ ಝೋನಲ್ಲಿದೆ. ನಮ್ಮ ಕೇಂದ್ರ ಅಂತರ್ಜಲ ಮಂಡಳಿಯವರು ಅಧ್ಯಯನದ ಪ್ರಕಾರ 144% ನಾವು ಅಂತರ್ಜಲವನ್ನು ಉಪಯೋಗಿಸ್ತೀವಿ. 100% ಉಪಯೋಗಿಸಿದ್ರೆ ಕಷ್ಟ, 144% ನಾವು ಅಂತರ್ಜಲವನ್ನು ಉಪಯೋಗಿಸ್ತಂತ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆ ಕೇಂದ್ರ ಅಂತರ್ಜಲ ಮಂಡಳಿಯವರು ವರದಿ ಕೊಟ್ಟಾರೆ. ವರದಿ ಪ್ರಕಾರ ನಮ್ಮ ರಾಜ್ಯದ 5 ಜಿಲ್ಲೆ ಡೇಂಜರ್ ಝೋನಲ್ಲಿವೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ 5 ಜಿಲ್ಲೆ ಭಾರಿ ಅಪಾಯಕಾರಿ ಅಂತ ವರದಿ ಕೊಟ್ಟಿದ್ದಾರೆ.
ಆ ಥರ ಆದಮೇಲೆ ನಮಗೆ ಮುಂದೆ ಬೋರಲ್ಲಿ ನೀರೇ ಬರಲ್ಲ. 2027 ನಾವು ನೀರು ಬಂದು ಕೆರೆ ತುಂಬಿಸ್ತವ್ರೆ, ಯಾವ ಬೋರಲ್ಲೂ ನೀರು ಬರಲ್ಲ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ಜನ ಅರಿತಿದ್ದೀವಿ. ಹಾಗಾಗಿ ಭದ್ರಾ ಮಾಧ್ಯಮದವರು ಕೂಡ ಈ ಭದ್ರಾ ಯೋಜನೆಯನ್ನು ಭಾಳ ದೀರ್ಘವಾಗಿ ತಗೊಂಡ ಎಲ್ಲ ಪತ್ರಿಕೆಯಲ್ಲಿ ವಿಚಿತ್ರವಾಗಿ ಇದು ಸುಮಾರು 50 ವರ್ಷದ ಕನಸು ಇವತ್ತು ನೆನೆಸಾಗಂತ ಕಾಲ ಬಂದಿತ್ತು ಅಂತ ಕೂಡ ಪತ್ರಿಕೆ ಮಾಧ್ಯಮದವರು ಎಲ್ಲ ಕಡೆ ಪ್ರಚಾರ ಮಾಡಿರೋದು ಸರ್ಕಾರಕ್ಕೆ ಅಧಿಕಾರಿಗಳಿಗೂ ಕೂಡ ಒಂದು ಬಿಸಿ ಮುಟ್ಟಂಥ ಕಾರ್ಯಕ್ರಮ ಆಗಿದೆ. ಆ ಕಾರಣದಿಂದ ಈಗ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮುಂದೆ ಏನು ಮಾಡಬೇಕು, ಏನಿಲ್ಲ, ಯಾವ ಕಾರ್ಯಕ್ರಮಗಳು ಏನು ಮಾಡಿ